ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸತ್ಯಶೋಧನಾ ನಿಯೋಗ ಬಳ್ಳಾರಿಗೆ ಆಗಮಿಸಿದೆ. ರಾಜಶೇಖರ್ ರೆಡ್ಡಿ ಮನೆಗೆ ಭೇಟಿಯನ್ನ ನೀಡಲಿದೆ ಈ ನಿಯೋಗ. ಬಳ್ಳಾರಿಯ ಹುಸೇನ್ ನಗರದಲ್ಲಿದೆ ರಾಜಶೇಖರ್ ಮನೆ. ಘಟನೆ ಸಂಬಂಧ ಕುಟುಂಬದಿಂದಲೇ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಸತ್ಯಾಂಶಗಳ ವರದಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ಗೆ ಇದನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈ ಒಂದು ಸಮಿತಿಯಲ್ಲಿ HM ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಟಿ ರಘುಮೂರ್ತಿ, ಕುಮಾರ್ ನಾಯಕ್, ಬಸನಗೌಡ ಬಾದರ್ಲಿ ಈ ಒಂದು ಸತ್ಯಶೋಧನಾ ಸಮಿತಿಯಲ್ಲಿದ್ದಾರೆ. ನೆನ್ನೆ ಹೇಳಿದ್ರು DK ಶಿವಕುಮಾರ್ ಅವರು, ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡ್ತೀವಿ. ಆ ಸತ್ಯಶೋಧನಾ ಸಮಿತಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ವರದಿಯನ್ನ ನೀಡುತ್ತೆ. ಅದರ ಆಧಾರದಲ್ಲಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗ ಒಂದ್ ಕಡೆ ಆ ಗಲಾಟೆ ಆದಂತಹ ಸಂದರ್ಭ ಅಲ್ಲಿ ಪೊಲೀಸರು ಕೂಡ ಇರ್ತಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಪವನ್ ನಜ್ಜೂರ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸರಿಯಾದಂತ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಆಗೋದಕ್ಕೆ ಕಾರಣ ಏನ್ ಹಾಗಾದ್ರೆ? ಯಾಕಂದ್ರೆ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ತಮ್ಮ ಮೇಲೆ ಹತ್ಯೆ ಪ್ರಯತ್ನ ನಡೆದಿತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇನ್ನೊಂದ್ ಕಡೆ ಭರತ್ ರೆಡ್ಡಿ ಅವರು ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡಿದಂತಹ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಬೇಕು ಅಂತಲೇ ಫೈರಿಂಗ್ ಏನಾದ್ರೂ ನಡೀತಾ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ? ಈ ರೀತಿ ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬಳ್ಳಾರಿ ಫೈರಿಂಗ್ ನಲ್ಲಿ ಪೊಲೀಸರಿಗೆ ಹೊಸ ಅನುಮಾನ ಕಾಡ್ತಾ ಇದೆ. ನೋಡಿ, ಫೈರಿಂಗ್ ವೇಳೆ ಅಕ್ರಮ ಬಂದೂಕಿನಾದ್ರೂ ಬಳಕೆ ಆಯ್ತಾ? 12mm ಬುಲೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಗುಂಪು ಸಂಘರ್ಷದ ವೇಳೆ ನೂರಾರು ಜನ ಭಾಗಿಯಾಗಿದ್ರು. ಗಲಾಟೆ ವೇಳೆ ಸಾಕಷ್ಟು ಕಡೆಗಳಿಂದ ಏರ್ ಫೈರಿಂಗ್ ಆಯ್ತು. ಯಾವ ಗನ್ನಿಂದ ಫೈರಿಂಗ್ ಆಯ್ತು ಅಂತ ಹೇಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಗುಂಪಿನಲ್ಲಿ ಅಕ್ರಮ ಗನ್ ಏನಾದ್ರೂ ಬಳಕೆ ಆಯ್ತಾ? ಪೊಲೀಸರಿಂದ ಅಕ್ರಮ ಗನ್ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಈವರೆಗೂ ಆ ಗನ್ಮ್ಯಾನ್ಗಳ ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಪೊಲೀಸರ ಬಂದೂಕಿನಿಂದ ಸಿಡಿದಂತಹ ಗುಂಡ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಯಾವ ಗನ್ನಿಂದ ಇದು ಶೂಟ್ಔಟ್ ಆಯ್ತು, ಫೈರ್ ಆಯ್ತು? ಇದುವರೆಗೂ ಕೂಡ ಆ ವಿಚಾರ ಗೊತ್ತಾಗಿಲ್ಲ. ಹೀಗಾಗಿ ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಕಡೆಗಳಲ್ಲಿ ಅಲ್ಲಿ ಫೈರಿಂಗ್ ಆಗಿದ್ದನ್ನ ನಾವು ನೋಡಿದ್ವಿ, ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಮತ್ತೆ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಆ ಬುಲೆಟ್ ಸಮೇತವಾಗಿ ಬಂದಿದ್ರು. ಆ ಒಂದು ಮಾರ್ಕ್ನಲ್ಲಿ ಅಡಗಿದ್ಯಾ ಗನ್ ಮೂಲ? ಗನ್ ಮತ್ತು ರಾಜಶೇಖರ್ ದೇಹದಲ್ಲಿ ಸಿಕ್ಕ ಗುಂಡು 2 ಮಾರ್ಕ್ಗಳು ಮ್ಯಾಚ್ ಆದ್ರೆ ಗನ್ ಮೂಲ ಪತ್ತೆಯಾಗುತ್ತೆ. ರಾಜಶೇಖರ್ ದೇಹದಲ್ಲಿ 12mm ಬುಲೆಟ್ ಪತ್ತೆಯಾಗಿದೆ. ಯಾವ ಗನ್ನಿಂದ ಇದು ಫೈರ್ ಆಯ್ತು ಅನ್ನುವಂತಹ ಕುರಿತಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲೇ ಆ ಬುಲೆಟ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದು 12mm ಬುಲೆಟ್ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಅದಕ್ಕೆ ಬಳಕೆ ಮಾಡಿದಂತಹ ಪಿಸ್ತೂಲು ಯಾವುದು, ಅದು ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ಪೊಲೀಸರು ಅದನ್ನ ತನಿಖೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಭರತ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಕಡೆಯವರೇ ಈ ಶೂಟ್ಔಟ್ ಮಾಡಿದ್ದು, ಇದು ಬೇಕು ಅಂತಲೇ ಸಂಘರ್ಷವನ್ನ ಸೃಷ್ಟಿ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರು. ಈ ಕಡೆ ಜನಾರ್ದನ್ ರೆಡ್ಡಿ ನನ್ನ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಹೇಳ್ತಾ ಇದ್ರು. FSL ನಲ್ಲಿ ಗುಂಡು, ಕಾಟ್ರೀಸ್, ಗನ್ ಮಾರ್ಕ್ ಪರಿಶೀಲನೆಯನ್ನ ಮಾಡಲಾಗುತ್ತೆ. ರಾಜಶೇಖರ್ ದೇಹದಲ್ಲಿ ಪತ್ತೆಯಾದ ಗುಂಡು FSLಗೆ ರವಾನೆ ಮಾಡಲಾಗುತ್ತೆ. ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ರವಾನೆ ಮಾಡಲಾಗುತ್ತೆ. ಸ್ಥಳದಲ್ಲಿ ಕಾಟ್ರೀಜ್ ಬಿದ್ದಿದ್ದಂತಹ ಕಾಟ್ರೀಜ್ ಅನ್ನ ಈಗಾಗಲೇ ಜಪ್ತಿ ಮಾಡಿ ಅದನ್ನು ಕೂಡ FSLಗೆ ರವಾನೆ ಮಾಡಲಾಗ್ತಾ ಇದೆ. ನೋಡಿ, ಈಗ ಬುಲೆಟ್ ಅನ್ನ ಏನು 12mm ಬುಲೆಟ್ ರಾಜಶೇಖರ್ ದೇಹದಲ್ಲಿ ಹೊಕ್ಕಿತ್ತು ಅದನ್ನ FSLಗೆ ಕಳುಹಿಸಲಾಗಿದೆ. ಮತ್ತೆ ಅಲ್ಲಿ ಸ್ಥಳದಲ್ಲೇ ಬಿದ್ದಿದ್ದಂತಹ ಒಂದು ಕಾಟ್ರೀಜ್ ಅನ್ನ ಕೂಡ ಜಪ್ತಿ ಮಾಡಿ ಪೊಲೀಸರು ಅದನ್ನು ಕೂಡ FSLಗೆ ಕಳುಹಿಸಿದ್ದಾರೆ. ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಗನ್ನನ್ನ ವಶಕ್ಕೆ ಪಡೆದಿದ್ರೂ ಕೂಡ ಯಾವ ಗನ್ನಿಂದ ಫೈರ್ ಆಯ್ತು ಅನ್ನುವಂಥದ್ದು ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹೀಗಾಗಿ ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH